ತಗೊಳ್ಳೋ ಉಂಗ್ರ ಕಾಸ್ಟ್ಲಿ ಗಿಫ್ಟ್ ಅಪ್ಪ. ಆಮೇಲೆ ನೆಕ್ಸ್ಟ್ ನಮ್ಮ ಆನಿವರ್ಸರಿಗೆ ಇದಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಗಿಫ್ಟ್ ಕೊಡ್ಬೇಕು. ಏನೋ ಏನಿಲ್ಲ, ಇಲ್ಲೂ ಬಿಸ್ನೆಸ್ ಮಾತಾಡ್ತಾ ಇದೆಯಲ್ವೋ. ಹೋಗ್ಲಿ ಬಿಡ, ಆಯ್ತು, ನಾನು ಕೇಳಕ್ ಹೋಗಲ್ಲ. ಮತ್ತೆ ಒಂದ್ ಕೆಲಸ ಮಾಡುವ, ಒಂದು ಜಾಸ್ತಿ ಬೆಲೆ ಬಾಳೋ ಒಂದು ಕಡಿಮೆ ಮಾಡಿಸ್ಕೊಟ್ಬಿಡ ನಮ್ಮ ಆನಿವರ್ಸರಿಗೆ ಕಣ. ಸರಿ ಸರಿ ಕೊಡ್ತೀನಿ. ರವಿ, ಶ್ರುತಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ವಾವ್, ಮೀನಾ ಅವ್ರೆ, ಇದನ್ನ ನೀವ್ ತಾನೇ ಮಾಡಿದ್ದು? ತುಂಬಾ ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ಒಂದ್ ಫೋಟೋ ತೆಕ್ಕೊಳ್ಳೋಣ? ಓಕೆ, ಅದಕ್ಕೇನಂತೆ. ಸ್ಮೈಲ್. ಶ್ರುತಿ, ರವಿಗೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದಲ್ಲ, ಕೊಟ್ಬಿಡು. ಅಯ್ಯೋ ಮೀನಾ ಅವ್ರೆ, ಅದನ್ನ ಯಾಕೆ ಇಷ್ಟೋರಾಗಿ ಹೇಳ್ತೀರಾ? ಅಯ್ಯೋ ಅದ್ರಲ್ಲಿ ಏನಿದೆ, ಕೊಡು ಈಗ್ಲೇ. ಆಯ್ತು, ಸರ್ಪ್ರೈಸ್ ಅದು. ಅಯ್ಯೋ, ನಮ್ ಬಾಸ್ ಬಂದ್ರು ಅನ್ಸುತ್ತೆ. ಹಲೋ, ಬಂದ್ರಾ? ಬಂದೆ, ನಾನೇ ರಿಸೀವ್ ಮಾಡ್ಕೊಂತೀನಿ. ಹಾಯ್ ನೀತು. ಹಾಯ್ ರವಿ. ಶ್ರುತಿ, ಯಾವಳಿ ಇವಳು? ತಕ್ಕೊಂಡೆ ಬಿಟ್ಲು. ಬಾಸ್ ಬಾಸ್ ಅಂತಿದ್ದ ನಿನ್ ಗಂಡ, ಅವಳೇ ನಂದು. ಎಷ್ಟು ಜನಗಳ ಮುಂದೆನೆ ಹೀಗೆ, ಯಾರು ಇಲ್ದೇ ಇರುವಾಗ. ಅಮ್ಮ, ವಾಟ್ ಮ್ಯಾನ್, ಹೆಂಡತಿ ಏನ್ ಸರ್ಪ್ರೈಸ್ ಕೊಟ್ಟೆ? ಸದ್ಯಕ್ಕೇನಿಲ್ಲ ನೀತು, ಆಮೇಲೆ ಒಳ್ಳೊಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಪ್ಲೀಸ್ ಕಮ್. ಅದೇನು, ಕೈ ಹಿಡ್ಕೊಂಡೆ ಬರ್ಬೇಕಾ? ಹಾಗೆ ಬರೋದಕ್ಕಾಗೋದಿಲ್ವ ಹಂಗೆ? ನೀನ್ ಹೋಗು ರವಿ, ನಾ ಇಲ್ಲೇ ಕುತ್ಕೋತೀನಿ. ಅಯ್ಯೋ ಇಲ್ಲ ಇಲ್ಲ, ನೀವ್ ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನೇ ಟ್ರೀಟ್ ಮಾಡ್ಬೇಕು ನಿಮ್ನ. ಇರಿ ಒಂದ್ ನಿಮಿಷ. ನೀತು, ಐ ಆಮ್ ಸಾರಿ. ಇಟ್ಸ್ ಓಕೆ ರವಿ. ಸಾರಿ ನೀತು. ಓಹೋ, ಇದ್ ನಾನ್ ಅನ್ಕೊಂಡಂಗಿಲ್ಲ. ಬೇರೆ ಬೇರೆ ಏನೋ ಇದೆ ಶ್ರುತಿ. ನಿನ್ನ ಬಿಟ್ಟು ಅವಳ ಸೇವೆ ಮಾಡ್ತಿದ್ದಾನೆ, ಬಾಸು ಅಂತ ಸುಮ್ನೆ ಆಗ್ಬೋದು. ಆದ್ರೆ ಮೈ ಕೈ ಮುಟ್ಟೋಷ್ಟು ಕ್ಲೋಸ್ ಆಗಿದ್ದಾನ ಅವನು. ಸಾರಿ. ನೀನ್ ಹೋಗು ರವಿ, ನೋ ಇಶ್ಯೂಸ್. ಇಲ್ಲ, ನೀವ್ ಕಾಯೋದ್ ಬೇಡ, ಬನ್ನಿ ನನ್ನ ಜೊತೆ. ಗಂಡ ಹೆಂಡತಿ ತರ ಬಕ್ಕಿದಾರಲ್ಲ, ಸ್ವಲ್ಪ ಸುಮ್ನಿರ್ತ್ಯಾ? ಮೊದ್ಲೇ ಟೆನ್ಷನ್ ಆಗ್ತಿದೆ. ನನಗೆ ರವಿ ಮೇಲೆ ಫುಲ್ ನಂಬಿಕೆ ಇದೆ. ನಾನು ನೋಡ್ತಾನೆ ಇದ್ದೀನಲ್ಲ. ಅಮ್ಮ, ಬಂದೆ ಸರಿಗೆ ನನ್ ಯಾವ್ದೇ ತೀರ್ಮಾನಕ್ಕೂ ಬರಕ್ಕಾಗಲ್ಲ. ಸುಮ್ನೆ ನೀನ್ ಇಲ್ಲಿಂದ ಹೊರಟ್ಬಿಡು. ನೋಡು, ಇನ್ ಮುಂದೆ ನಿನ್ ಗಂಡನ್ ಕೃಷ್ಣನಿಲೆಲ್ಲ ಗೊತ್ತಾಗತ್ತೆ, ನೋಡ್ತಾ ಇರು. ಅಮ್ಮ, ನನಗೂ ತುಂಬಾ ನೋವಾಗ್ತಿದೆ, ಬಟ್ ನನಗ್ ರವಿ ಮೇಲೂ ನಂಬಿಕೆ ಇದೆ. ನೀನ್ ಪ್ಲೀಸ್ ಇಲ್ಲಿಂದ ಹೊರಡು. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ಥ್ಯಾಂಕ್ ಯು. ಹೇ ಶ್ರುತಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ನೀತು, ನಿಮ್ ಕಾಲ್ಗೆ ಏಟಾಗಿತ್ತಲ್ವಾ, ಯಾಕೆ ಬರಕ್ ಹೋದ್ರಿ? ಪರವಾಗಿಲ್ಲ ರವಿ, ನೀನೇ ಎತ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಲ್ಲ. ರವಿ, ನೀವ್ ನಮ್ ರೆಸ್ಟೋರೆಂಟ್ ನ ಬೆಸ್ಟ್ ಶೆಫ್. ನಿಮ್ ಫಂಕ್ಷನ್ ಬರ್ದೇ ಹೋದ್ರೆ ಹೇಗೆ? ಶ್ರುತಿ, ನಿನ್ನೆ ರೆಸ್ಟೋರೆಂಟ್ ಅಲ್ಲಿ ಕಾಲ್ ಜಾರ್ ಬೆದ್ಬಿಟ್ಟೆ, ಆಗ ರವಿನೇ ಹೆಲ್ಪ್ ಮಾಡಿದ್ದು. ಗೊತ್ತಾಯ್ತು ಮ್ಯಾಮ್, ಈಗ ತಾನೇ ಹೇಳಿದ್ರ. ಮೇಡಮ್ ಬನ್ನಿ ಮೇಡಮ್, ಒಂದ್ ಫೋಟೋ ತೊಗೊಳೋಣ. ಶೋರ್. ಬ್ರದರ್, ಫೋಟೋ ತೆಗಿಯಪ್ಪ. ಮೇಡಮ್, ಒಂದ್ ಸೆಲ್ಫಿ. ಶೋರ್. ರವಿ, ನಾನ್ ಹೋಗ್ ಬರ್ತೇನೆ. ನೀತು, ಊಟ ರೆಡಿ ಇದೆ. ರವಿ, ನಿನ್ ಕೈಯಲ್ಲಿ ಊಟ ಮಾಡೋದೇನು ಹೊಸ್ತಲ್ಲ, ಬಟ್ ಇವತ್ ಬೇಡ, ಇನ್ನೊಂದ್ ಸರ್ತಿ ಸಿಗ್ತೀನಿ, ಓಕೆನಾ? ಓಕೆ, ನಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ ನೀತು. ಪರವಾಗಿಲ್ಲ ರವಿ, ನಾನೇ ಹೋಗ್ತೀನಿ, ನೋ ವರೀಸ್. ನಾಳೆ ಸಿಗ್ತೀವಲ್ಲ? ಕೇಳ್ತಾ ಏನು, ನೀನು ನಿನ್ ಬಾಸ್ ಫುಲ್ ಕ್ಲೋಸ್? ಅವನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ, ನನ್ ಜೊತೆ ಖುಷಿಯಾಗಿರ್ತಾರೆ. ಶ್ರುತಿ, ಪಾಸಿಟಿವ್ ಅಂತ ಬೇಕಾದ್ರೂ ಅನ್ಕೋ, ತೊಂದ್ರೆ ಇಲ್ಲ. ಇನ್ನೊಂದ್ಸತಿ ನೀನ್ ಅವ್ರ ಜೊತೆ ಕ್ಲೋಸ್ ಆಗಿರೋದನ್ನ ನಾನು ನೋಡಿದ್ರೆ ನಿನ್ ಬೆನ್ನಲ್ಲಿರೋ 4 ಕೂಡ ನಿಡ್ಕೊಂಡು ಉಯ್ಯಾಲೆ ಆಡ್ಬಿಡ್ತೀನಿ ಅಷ್ಟೇ. ಏನ್ ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅನುಮಾನ ಬರೋ ಅವ್ರು ನಡ್ಕೊಂಡಿದ್ದು ನೀನು. ನೋಡು, ಈ ಸತಿ ಕ್ಷಮಿಸ್ತಿದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ಈ ತರ ಆದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಇನ್ನೊಂದು ಬೆಸ್ಬೇಕಾ? ಡೈರೆಕ್ಟ್ ಆಗಿ ಹೇಳೋ. ಯಾವ್ದಕ್ಕೂ ಅವನ ಮೇಲೆ ಒಂದ್ ಕಣ್ಣಿಟ್ಟಿರೋದು ಒಳ್ಳೇದು. ಅವನೆಲ್ಲೋ ದುಡಿತಾನೆ, ನೀನೆಲ್ಲೋ ಇರ್ತೀಯ. ಗಂಡನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಿನ್ ಹುಷಾರಲ್ಲಿ ನೀನಿರ್ಬೇಕು ಶ್ರುತಿ. ಅವ್ನ್ ಕೆಲ್ಸ ಮಾಡೋ ಜಾಗದಲ್ಲಿ ಅದ್ ಹೇಗಿದೆಯೋ ಏನೋ ವಾತಾವರಣ, ಅದಕ್ಕೆ ಅವನು ನಾವು ಸ್ವಂತ ರೆಸ್ಟೋರೆಂಟ್ ನ ಓಪನ್ ಮಾಡ್ಕೊಡೋಣ ಅಂದ್ರೆ ಅವ್ನ್ ಬೇಡ ಬೇಡ ಅಂತಿರೋದು. ಯಾವ್ದಕ್ಕೂ ಅವನ್ ಕಡೆ ಗಮನ ಕೊಡು. ಸ್ವಲ್ಪ ಕೂತ್ಕೋತೀನಿ, ಜಾಗ ಬಿಡಿ. ಊರಾಗ್ಲಾಗಿದ್ಯಾ, ಕೂತ್ಕೋ. ಬನ್ನಿ ನಾವು. ಅತ್ತೆ, ಇರಿ ಕಾಲು. ಅಯ್ಯೋ ಬೇಡಮ್ಮ, ಬೇಡ. ಮೀನಾ, ಬಂದೊಂದ್ ಸ್ವಲ್ಪ ಕಾಲುತ್ತೆ. ಅದೇನದು, ಒತ್ತು ಬಿಸಾಕ್ತೀನಿ ಅಂದವ್ರನ್ನ ಸುಮ್ನೆ ಕೂರ್ಸ್ಬಿಟ್ಟು ಒತ್ತು ಚಾವ್ಗೆ ತರ ನನ್ನ ನೆಂಡ್ರನ್ನೇ ಕರಿಯೋದು. ಅಂತೂ 3 ಮಕ್ಕಳ ಆನಿವರ್ಸರಿನೂ ಬಹಳ ಅದ್ಧೂರಿಯಾಗಿ ಆಯ್ತು. ಒಟ್ಟಾಗಿದ್ದೀರಾ, ಒಗ್ಗಟ್ಟಾಗೂ ಇದ್ಬಿಡ್ರ ಕೊನೆ ತನಕ ಎಲ್ರು. ಕೊನೆಗಾಲದಲ್ಲಿ ಮಕ್ಕಳು ಅಂತ ಪ್ರಾಣ ಬಿಡ್ದೇನೆ, ಅಪ್ಪ ನಾರಾಯಣ, ಗೋವಿಂದ, ವಾಸುದೇವ ಅಂತ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಇದೊಂದು ಆಸೆ ನೆರವೇರಿಸ್ರಪ್ಪ ನಂದು. ಓಕೆ, ಕೂಲ್ ಡೌನ್. ಈಗ ಪ್ರಶಸ್ತಿ ಸಮಾರಂಭ. ನಾನ್ ಇವತ್ ಗಿಫ್ಟ್ ಅಂದಿರೋದು ನನ್ ಮೀನಾ ಮರಿಗೋಸ್ಕರ. ನನ್ಗ? ಎಸ್ ಡಿಯರ್.
ತಗೊಳ್ಳಿ. ಫೋನು? ಹೌದು ಮೀನವ್ರೆ. ಅಯ್ಯೋ ನನಗೆ ಫೋನು. ಇಟ್ಕೊಳ್ಳಿ ಮೀನವ್ರೆ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಅಂದಾಗೆ ನಿಮ್ಮೆಲ್ಲರ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ತಕ್ಷಣ ಹೋಗಿ ಮಲ್ಕೋಬಿಡ್ರಪ್ಪ. ನೀವೆಲ್ಲ ಮಲಗೋದಕ್ಕೆ ರೆಡಿ ಮಾಡ್ಕೊಂಡು ಇಲ್ಲೇ ಬಂದು ಸೇರ. ನಡಿಯೇ ಶಾಂತಿ, ಬಾ. ನಿಧಾನ. ಮತ್ತೆ ನಾಳೆ ಏನ್ರಪ್ಪ ಕೆಲ್ಸ? ಕೂತ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗುತ್ತಾ? ಕೆಲ್ಸ ಕಾರ್ಯ ನೋಡ್ಬೇಕಲ್ಲ. ರೋಹಿಣಿ, ನೀನಮ್ಮ? ಬಾಬಾ, ಒಂದಿಬ್ರು ಕ್ಲೈಂಟ್ ನೋಡ್ಬೇಕು, ಆರ್ಡರ್ ಇದೆ. ನಂಗಂತೂ ನಾಳೆ ಡಬ್ಬಿಂಗ್ ಇಲ್ಲ, ಸೊ ನಾಳೆ ಮಧ್ಯಾಹ್ನದವರೆಗೂ ಕಡತ್ತಾಗಿ ನಿದ್ದೆ. ನಂದು ಆಸ್ ಯೂಶಲ್ ಅಪ್ಪ, ಹೋಟ್ಲಿಗೆ ಹೋಗ್ಬೇಕು. ನಿಂದೇನಪ್ಪ ಸೂರ್ಯ? 6 ಮನೆ 7 ಮನೆ ಗುಂಜು ಮನೆ ಗುರುಗುಂಜು ಮನೆ 77 ಮನೆಯಲ್ಲಿ ನಲಿದು ನಾಟ್ಯವಾಡುವಂತ ನಮ್ಮ ಮುದ್ದು ಮಾದೇವನ್ ಪಾದಕ್ಕೆ ಒಂದ್ಸರಿ ಊಟೇನ್ರಪ್ಪು. ಓಂ ಮಾದೇಶ್ವರಾಯ ನಮಃ. ಮಹದೇಶ್ವರನ್ ಬೆಟ್ಟಕ್ಕೆ ಟ್ರಿಪ್ ಸಿಕ್ಕಿದ್ಯಾ? ಸಿಗ್ಲಿ ಅಂತ ಆಸೆ, ಇನ್ನೂ ಸಿಕ್ಕಿಲ್ಲ. ನಾನು ಹೋಯ್ತೀನೋ ಇಲ್ವೋ ಅದೇ ಗೊತ್ತಿಲ್ಲ. ಮೀನಾ, ನಿಂದೇನ್ ತಾಯಿ? ರಾತ್ರಿ ಎಲ್ಲ ಕೂತು ಖಾದ್ಯಗಳ್ ಮಾಡ್ಬೇಕು ಮಾವ. ವಾದ್ಯಗಳ ಖಾದ್ಯಗಳ್ರಿ. ಬೆಳಗ್ಗೆ ಎದ್ದು ಮಾವಿನ ತೋರಣ, ಬಾಳೆ ಎಲೆ ಕಟ್ಬೇಕು, ಕಳ್ಸ ತಂದಿಡ್ಬೇಕು, ದೇವ್ರಿಗೆ ಅಲಂಕಾರ ಮಾಡಿ ಹಬ್ಬದ ಅಡುಗೆ ಮಾಡ್ಬೇಕು. ಮೀನವರಿ, ನಾಳೆ ಏನ್ ಸಮಾಚಾರ? ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಅಯ್ಯೋ, ಮರ್ತೇ ಹೋಗಿತ್ತು ನನಗೆ. ಶ್ರಾವಣ ಮಾಸ, ಹಬ್ಬ ಸಾಲು ಎಲ್ಲ ಒಂದಾದ್ಮೇಲೆ ಒಂದ್ ಬರ್ತಾ ಇರುತ್ತೆ. ಎಲ್ಲರೂ ಸೇರಿ ಮನೆ ಕೆಲಸ ಮಾಡ್ಬೇಕಪ್ಪ. ನಮಗ್ ಟ್ರಿಪ್ ಬಂದ್ರೆ ನಾವು ಕ್ಯಾಲ್ಸನ್ ಮಾಡ್ಕೊಂಡು ಮಾಡ್ತೀವಿ. ಅದ್ ಏನ್ ತರಬೇಕು ಎಲ್ಲ ಲಿಫ್ಟ್ ಕೊಟ್ಬಿಡಿ, ಇವಾಗ ತಗೊಂಡ್ಬಂದ್ಬಿಡ್ತೀನಿ. ನೋಡಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ಮನೆ ಯಜಮಾನಿಯಾಗಿ ಏನೇನ್ ಕೆಲಸ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ರೋಹಿಣಿ, ಎಲ್ಲಿವಳು? ಕಾಣದೇ ಇರದಲ್ಲ ನೀನು. ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ದೇವ್ರ ಕೈ ಮುಗ್ದು ಅಂಬೋ ಅಂತ ಕೆಲ್ಸಕ್ಕೆ ಹೋಗ್ಬೇಕು. ಮನೋಜ, ನೀನ್ ನಿಧಾನಕ್ಕೆ ಎದ್ರು ಪರವಾಗಿಲ್ಲ, ಸ್ನಾನ ಮಾಡ್ಕೊಂಡು ದೇವ್ರ ಕೈ ಮುಗ್ದು ಶಂಭೋ ಅಂತ ಶೋರೂಮ್ಗೆ ಹೋಗ್ಬಿಡ್ಬೇಕು. ಏ ಶ್ರುತಿ, ನನ್ ಜೊತೆ ಸೇರ್ಕೊಂಡು ತೋರಣ ಕಟ್ಟಕ್ ಸಹಾಯ ಮಾಡ್ಬೇಕು. ಏ ರವಿ, ನೀನ್ ಸೌತ್ ಇಟ್ಕೊಂಡು ಅಡಿಗೆ ಮನೆಗೆ ಸೇರ್ಕೋಬೇಕು. ಬಾಳೆಗೊನೆ ತರದು, ಹೂ ಹಣ್ಣು ತರದು, ವಗೇರ ವಗೇರ ಎಲ್ಲ ಸೂರ್ಯನ್ ಬಿಟ್ಟಿದ್ದು. ಇನ್ನು ಮೀನ ಇಷ್ಟೆಲ್ಲ ಕಷ್ಟ ಕೊಡಲ್ಲ. ಬೆಳಗ್ಗೆ ಎದ್ದು ಕಸ ಗುಡ್ಸಿ, ನೆಲ ಒರೆಸಿ, ರಂಗೋಲಿ ಹಾಕ್ಬೇಕು, ಎಲ್ರಿಗೂ ಕಾಫಿ ಕೊಡ್ಬೇಕು, ಸ್ನಾನ ಮುಗಿಸಿ ದೇವ್ರಿಗೆ ಅಲಂಕಾರ ಮಾಡ್ಬೇಕು, ನೈವೇದ್ಯಕ್ಕೆ ಮಡಿಯಲ್ಲಿ ತಿಂಡಿ ಮಾಡ್ಬೇಕು, ಮಧ್ಯಾಹ್ನಕ್ಕೆ ನಮ್ಮೆಲ್ರಿಗೂ ಹಬ್ಬದ ಅಡಿಗೆ ಮಾಡ್ಬೇಕು. ಇದು ಕಡಿಮೆನೆ. ಡಿಂಗ್ರಿ ಗುಂಗ್ರಿ ಸ್ನಾನ ಮಾಡಿ ದೇವ್ರ ಕೈ ಮುಗಿದು ಒಬ್ರು ಅಂಬು ಅಂತ ಇನ್ನೊಬ್ರು ಶಂಭು ಅಂತ ಫೋಟೋ ಬೇಕು. ಎಲ್ಲಾ ಕೆಲಸ ಚೊಂಬೆತ್ಕೊಂಡು ನಮ್ ಯಂತ್ರ ಮಾಡ್ಬೇಕು. ಆಯ್ತು ಕಣು, ಆಯ್ತು. ಬಂದ್ಬಿಡ್ತಾನೆ ಹೆಂಡತಿ ಅಂದ್ರೆ. ಶ್ರುತಿ, ನೀನು ಕಾಯಿ ಚಿತ್ರಾನ್ನ ಮಾಡು. ರೋಹಿಣಿ, ನೀನು ಅನ್ನ ಹುಳಿ ಮಾಡ್ಬಿಡು. ಮನೋಜ ದೇವ್ರನ್ನ ಕೂರ್ಸ್ಲಿ. ಆಗ್ಬೋದಾ? ನಮ್ ಕಡೆಯಿಂದ ಅಭ್ಯಂತರಗಳು ಇಲ್ರ. ಆಗೋಗ್ಲಿ ಹಂಗೇನೆ. ನನಗೇನು ಕೆಲ್ಸನೇ ಹೇಳಿಲ್ವ ನೀನು? ಅಯ್ಯೋ, ನೀವ್ ಬೇಡ, ಸುಮ್ಮನಿರ್ರಿ. ಆರೋಗ್ಯ ಸರಿ ಇಲ್ಲ ನಿಮ್ಗೆ. ನೀವು ನಿಧಾನಕ್ಕೆದ್ದು ನಿಮ್ಗೇನ್ ಇಷ್ಟನೋ ಅದನ್ನ ಮಾಡ್ಕೊಳಿಪ್ಪ. ಲವ್ಸಪ್ಪ, ಈ ಸಕ್ಕರೆಗೆ ಎಸ್ಬಿಗೆ ಇದೊಂದು ಮಾತಿಗೆ ನಿನ್ನ ಮೆಚ್ಕೊಂಡು ಹಂಗೆ ಮುದಾಡ್ಬಿಡ್ಬೇಕು ಸಕ್ಕರೆ. ಅಭಯ ಒಂದ್ ಸಾಂಗ್ ಮಾಡ್ಬಿಡಪ್ಪಯ್ಯ. ನಿದಿರೆ ಬರದಿರೆ ಏನಂತಿ ಲವೋ ಲವೋ ಲವೋ. ಸುಮ್ಮನೆ ಕೂತ್ಕೊಳ, ಗಂಭೀರವಾಗಿರ. ಕೂತ್ಕೊಂಡೆ ಅತ್ತೆ, ನೀವು ಹೇಳಿದಷ್ಟು ಕೆಲ್ಸನ ಮಾಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅಯ್ಯೋ, ನಿನ್ನಕ್ಕೆ ಯಾರೇ ಕೇಳಿದ್ರು ಲಂಕಿನಿ? ನಾನ್ ಹೇಳಿದ್ರೆ ನೀನ್ ಅದನ್ನೆಲ್ಲ ಮಾಡಿ ಎದುರಿಸ್ಬಿಡ್ಬೇಕು ಅಷ್ಟೇ. ಫ್ರೀ ಸರ್ವಿಸ್ ಅಲ್ಲೂ ಕೇರ್ ಫ್ರೀ ಇಲ್ದೇ ಇರೋ ಶಾಂತಮ್ನವರು. ಹಾಗೆ ಬರೋದು. ಇಡ್ಲಿಗೆ ಬಿಡದಿ ಚೆನ್ನ, ಹಬ್ಬಕ್ಕೆ ನಮ್ ಮಡದಿ ಚೆನ್ನ ಅನ್ನೋದು ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ಸಕ್ಕರೆಗೆ ಸಾಕ್ ನರಕ. ಮೀನಾ, ಆಲ್ ದ ಬೆಸ್ಟ್ ಕಣೆ. ವತ್ವತಾರೆಗೆ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗ್ಬಿಡ್ಲಿ. ಆಯ್ತಲ್ಲ ಅಭಯ, ನಾನು ಹೇಳಿದ್ನಲ್ಲ ಮರಿಬೇಡ. ರೂಮ್ ಹೋಗ್ಬಿಟ್ಟು ಸಕ್ಕರೆ ಜೊತೆಗೆ ಎನ್ನಿದಿರೆ ಬರದಿರೆ ಏನಂತಿ ಅಲ್ಲವೋ ಸಕ್ಕರೆ ಇಲ್ಲವೋ. ಲವೋ ಲವೋ ಅಲ್ಲ ಕಣೆ, ಅದು ಪವ್ವೋ ಪವ್ವೋ ಅಂತ ನೀನ್ ನೋಡ್ಕೊಳ್ಳೋದು ಬಾರೆ. ಇನ್ನ ಮಾವ, ನಮ್ಮ ಮನೆ ಮಹಾಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಣಮ್ಮ. ಥ್ಯಾಂಕ್ಸ್ ಮಾವ. ಮಾವ, ರಂಗೋಲಿ ಹೇಗಿದೆ? ಸಗಣಿ ನೀರಲ್ಲೇ ಸಿಂಗಾರ ಮಾಡೋ ಕಲೆ ಇದೆಯಮ್ಮ ನಿನ್ಗೆ. ಇನ್ನು ಬಣ್ಣಗಳು ಸಿಕ್ಕದೆ ಬಿಡ್ತೀಯಾ? ಅದ್ಭುತವಾಗಿದೆ. ಅಲ್ಲಕ್ಷ್ಮಿ ಲಕ್ಷ್ಮಿ 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 ಮಾಡ್ದ. ಅಲ್ಲಕ್ಷ್ಮಿ ಅಲ್ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಪಿತಾಜನಕ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಮನೆ ದೇವರಿಗೆ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಟ್ಟು ಕಾಪಾಡ್ಲಿ. ಈ ವಯಸ್ಸಿನಲ್ಲಿ ಆಯಸ್ಸು ಆರೋಗ್ಯನೇ ಐಶ್ವರ್ಯ ಕಣೆಯ. ನನಗೆ ಆಯಸ್ಸು ಆರೋಗ್ಯ ಎರಡೇ ಸಾಕು. ನಿಮ್ಮಿಬ್ರಿಗೂ ಆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಪ್ಪ. ಏನು ಬೆಳಬೆಳಗ್ಗೆ ಎಲ್ಲಿಗೂ ಹೊರಟಾಗಿದೆ? ಹೂನಪ್ಪ, ಅಮ್ಮನವ್ರ ಆಜ್ಞೆಗಳು.
ಮಾಚಿಪತ್ರೆ, ತುಳಸಿ ಹಾರ, ಕಮಲದ ಹಾರ, ರೋಜಾ ಹೂವಿನ ಹಾರಗಳು, ಆಮೇಲೆ ಈ ನಮ್ ಬಾಳ್ವೆಗೆ ಬಾಳೆಗೊನೆ ಅಲ್ಲ ಅಥವಾ ಅದು ದೇವ್ರ ಪಕ್ಕ ಇಡೋದಕ್ಕೆ ಬಾಳೆಗೊನೆ, ಅದಿಲ್ಲ ಅಂತಂದ್ರೆ ಬಾಳೆ ಕಂದುಗಳು, ಮಾವಿನ ತೋರಣಗಳು, 5 ತರದ ಹಣ್ಣುಗಳು, ಅಷ್ಟೇ ಅಲ್ವೇನೆ ಗಾಡೆಸ್ ಮಿನಸ್. ತರಕಾರಿಗಳನ್ನ ತರದ್ ಮರಿಬೇಡಿ. ಹೌದೌದೌದು. ಇದನ್ನಲ್ಲೇ ನಾಪೋಕ್ಲು ನೆನ್ನೆ ರಾತ್ರಿಯಿಂದ ನಾನು ಫೋನ್ ಮಾಡಿ ಎಲ್ಲ ಸೊಲ್ಬಿಟ್ಟಿದೀನಿ. ಈಗೋ ಆಗೋ ಅನ್ನೋಷ್ಟಲ್ಲಿ ಎಲ್ಲ ಹಾಕ್ಬಿಟ್ಬಿಡ್ತಾನೆ, ಕಬರಲ್ಲಿ ತುಂಬಿಸ್ಕೊಂಡು ಬಂದ್ಬಿಡದೆಯಾ. ಬರುಮೇ ಕಣೋ, ಮಾರ್ಕೆಟ್ ಅಲ್ಲಿ ಜನ ಜಾಸ್ತಿ ಇದ್ದಷ್ಟು ನಮ್ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಕಣಪ್ಪ. ಅದ ನಿಜ ಬಿಡು. ಬರುಮೇ ಅಲ್ಲರು ಲಕ್ಷ್ಮಿ ಮಾವ, ಇದನ್ ಮುಗ್ಸಾದ್ಮೇಲೆ ನಿಮ್ ಕಾಫಿ ಮಾಡ್ಕೊಟ್ಟು. ಆಗ್ಲಿ ಮುಗಿಸ್ಬಿಡು ಆಮೇಲೆ ಕೊಡು. ಮೀನಾ, ಅತ್ತೆ ಈ ಸೀನ್ ಪೂರ್ತಿ ಸೀನ್ತಾನೇ ಇರ್ಬೇಕು ಅನ್ಸುತ್ತಲ್ವಾ? ಅಲ್ಲ ಕಡೆ ಬೆಳಗ್ಗೆ ಕಾಫಿ ಕೊಡದೆ ಏನೇ ಮಾಡ್ತಿದ್ಯಾ ನೀನು? ಕೇರಂ ಬೋರ್ಡ್ ಅರ್ಥ ಹೇಳ ಕಣೆ. ಬಾ ನೀನು ಕೂತ್ಕೋ. ನಿನ್ನ ಕಣ್ಣಿಗೆ ಅದೇನು ಬಡ್ದೋಗಿದೆಯೇ ಪಾಪ, ರಂಗೋಲಿ ಬಿಡ್ತಾ ಇಲ್ವೇನೆ ಅಷ್ಟು ಚೆನ್ನಾಗಿ ಮಗು. ಅತ್ತೆ 5 ನಿಮಿಷ ಅತ್ತೆ, ಮುಗ್ದೋಗ್ಬಿಡದೆ. ನಾನು ಆಮೇಲೆ ಕಾಫಿ ಮಾಡ್ಕೊ ಬರ್ತೀನಿ. ಹಂಗೆ ಇವ್ರಿಗೂ ಕಾಫಿ ಮಾಡ್ಕೊಂಬಂದು. ಇವ್ರು ಬಂದಿದ್ದಾರೆ. ಸರಿ ಅತ್ತೆ. ಏನೇ ನೀನು ಬ್ಯಾಗ್ ತಗೊಂಡು ಸೂಟ್ ಕೇಸ್ ತಗೊಂಡು ಎಲ್ಲಿಗೊಟ್ಟೆ? ನಾನಾ ಬಾಂಬೆಗೆ ಹೋಗ್ತಾ ಇದ್ದೀನಪ್ಪ. ಅಲ್ಲೇ ನೀನ್ ಹೇಳಿದ್ರೆ ತಮಾಷೆ ಹೇಳ್ತಾ ಇದ್ದೆ ಅನ್ಕೊಟ್ಟೆ ನಾನು. ಯಾಕೋ ಮನೋಜ ಇದ್ದಕ್ಕಿದ್ದಂಗೆ ನೆನ್ನೆ ಎಲ್ಲ ಮನೇಲಿ ಇರ್ತೀನಿ ಅಂದ. ಮನೇಲಿದ್ರೆ ಕೆಲ್ಸ ಮಾಡ್ಬೇಕು ಅಂತ ಎದ್ಬಿಟ್ರೇನು? ಇಲ್ಲ ಶ್ರುತಿ, ನಿನ್ನೆ ರಾತ್ರಿ ಗುಪ್ತಾ ಸರ್ ಕಾಲ್ ಮಾಡಿದ್ರು. ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಾರಂತೆ. ಅರ್ಜೆಂಟ್ ಆಗಿ ಬಾಂಬೆಗೆ ಬನ್ನಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೊರಟಿದ್ದಾರೆ. ಅಲ್ಲ ಕಣ, ಹಬ್ಬದ ದಿನ ಮಹಾಲಕ್ಷ್ಮಪ್ಪ ನಿನ್ ಮನೆ ಬಿಟ್ಟು ಹೋಗೋದು ಒಳ್ಳೇದಾ? ನಾಳೆನೋ ನಾಡಿದ್ದೋ ಮುಂದಿನ ವಾರದಲ್ಲೋ ಬರ್ತೀನಿ ಅಂತ ಹೇಳೋ ಅವ್ರಿಗೆ. ಅಮ್ಮ, ನಾನು 5 ಡಿಗ್ರಿ ಓದಿರೋದು ಮನೇಲಿ ನಿಂತ್ಕೊಂಡು ಮಾವಿನ ತೋರಣ ಕಟ್ಟಕ್ಕ? ಹೋಗಮ್ಮ. ಬಿಸ್ನೆಸ್ ಮ್ಯಾನ್ಗೆ ದುಡ್ಮೇನೆ ದೊಡ್ಡ ರಂಗ, ಉದ್ಯೋಗನೇ ಉದಯ ರಂಗ. ಅತ್ತೆ ಖುಷಿಯಾಗಿ ನಗ್ನಗ್ತಾ ಸಂತೋಷದಲ್ಲಿ ಕಳ್ಸ್ಕೊಡಿ. ಸರಿ ಕಣ, ತಿಂಡಿ ಮಾಡ್ಕೊಂಡು ಹೋಗು. ತಿಂಡಿ ರೆಡಿ ಇದೆ. ಅತ್ತೆ ರೆಡಿ ಇಲ್ಲ, ಇವಾಗ ಮಾಡ್ಬೇಕು. ಅಲ್ಲ ಕಣ, ಬೆಳಗ್ಗೆ ಎದ್ದು ತಿಂಡಿ ಮಾಡಕ್ಕೆ ಏನೇ ದೊಡ್ಡ ರೋಗ ಬಂದಿರೋದು ನಿನಗೆ? ಮಗ ಹಚ್ಕೊಂಡು ಹೋಗ್ಬೇಕಾ ಈಗ? ಇನ್ನು ಟೈಮ್ ಆಗಿಲ್ಲ ಕಣೆ. ಮಡಿಲಿ ದೇವ್ರ ನೈವೇದ್ಯ ಆಗ್ಬೇಕು. ಈ ತೋಕೆ ಮುಂಬೈಗೆ ಹಾರ ಹೋಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಹೌದು, ಇವಳ ಮೇಲೆ ಯಾಕೆ ಹಾರಾಡೋದೇನು? ಅಯ್ಯೋ, ಮನೇಲಿದ್ದಾಳೆ ಅಂತ ಕೇಳಿ ತಿಳ್ಕೊಬೇಕಪ್ಪ. ಬಾಯ್ ಬಡ್ಕೋಬೇಕು, ಇಲ್ಲ ಹೋಗಿ ಮುಕ್ಬೇಕು. ಇವನ ಆಳುಗಳು ಯಾರು ಇಲ್ಲ ಇಲ್ಲಿ. ಮಾವ, ನಮಗೂ ಮಧ್ಯರಾತ್ರಿನೇ ಗೊತ್ತಾಗಿದ್ದು. ನೀನವ್ರಿಗೆ ಹೇಳಿ ಬೆಳಿಗ್ಗೆ ತಿಂಡಿ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ಯಾಕಮ್ಮ? ಯಾಕೆ ನಿನಗೇನಾಗಿದೆ? ಬೆಳಗಾಗಿದೆ ಎದ್ದು ಗಂಡನಿಗೆ ಒಂದು ಅವಲಕ್ಕಿನೋ ಉಪ್ಪಿಟ್ಟು ಮಾಡಿ ಬಡಿಯಕ್ಕೆ ನಿನಗೆ ಅಂತ ಆಡಿ ಯಾವ ಸಿಮೆ ಹೆಣ್ತಿನಮ್ಮ ನೀನು? ನೀನನ್ನೇ ಯಾಕೆ ಪಡ್ಬೇಕು ನಿನ್ ಗಂಡಂಗುವೆ? ಸುಮ್ಮನೆ ಹಬ್ಬದ ದಿವಸ ಸುಪ್ರಭಾತ ಕೇಳ್ಬಿಡಿ ನನ್ನ ಬಾಯಿಂದ. ಹಾಳ ಮಗನೇ, ವಾರದಲ್ಲಿ ಒಂದ್ ದಿವಸ ಉಪವಾಸ ಇದ್ರೆ ಏನ್ ಸಾಯಲ್ಲ, ಆರೋಗ್ಯಕ್ಕೆ ಒಳ್ಳೇದು. ಹೋಗು. ಲೊಟ್ಟೆ, ನಾನೇ ಯಾಕೆ ಉಪವಾಸ ಇರ್ಲಿ? ಏರ್ಪೋರ್ಟ್ ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿಂತೀನಿ. ಅಮ್ಮ ಬರ್ಲಾ? ಸರಿ ಕಣಪ್ಪ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಆಯ್ತಪ್ಪ, ಒಳ್ಳೇದಾಗ್ಲಿ. ಇದನ್ನಾಗ್ಲೇ ಹೊಗಳ್ಬೋದಿತ್ತಲ್ಲ, ಅಲ್ಲೇ ಕೂತ್ಕೊಂಡು ತಿನ್ನು. ಹೊರಡು. ರೋಹಿಣಿ ಬರ್ಲಾ? ಅಯ್ಯೋ, ಶೂ ಹಾಕೊಂಡೋಗಿ. ಕಾರಲ್ಲಿ ಇದೆ, ಹಾಕೋದಿ ಬಿಡಮ್ಮ. ಕೈಲಾಸಕ್ಕೆ ಬಣ್ಣ ಬೆಳೆಯೋಷ್ಟು ಶಕ್ತಿ ಇದೆ ನನಗೆ ಅಂತ ಹೇಳ್ತಿದ್ದೆ. ಒಂದ್ ಕಲ್ಶ ಇಡಕ್ ಬರಲ್ವೇನಮ್ಮ ನಿಂಗೆ? ಮಲೇಷ್ಯಾನಲ್ಲಿ ಇದೆಲ್ಲ ಇರ್ಲಿಲ್ಲ ಅತ್ತೆ. ನಾನ್ ಹೇಗ್ ಕಲ್ತ್ಕೋಬೇಕಾಗಿತ್ತು ಹೇಳಿ? ಪಾಪ ನಿಮ್ ತಾಯಿ ಬೇರೆ ಬಕೆಟ್ ಬ್ಲಡ್ ಕಾರ್ಕೊಂಡು ಸತ್ತೋಗಿದ್ದಾರೆ. ಶ್ರುತಿ, ಯಾವ ಸೀಟ್ ಕೂತ್ಕೋ. ನಾನ್ ಹೆಂಡತಿ ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ಬಿಡ್ತೀರಾ? ಎಲ್ಲ ಕೋಟ್ಯಾಧಿಪತಿ ಆಗ್ತಾಳೆ. Back here. So, how old are you? Me? 14. How old are you? The same? Oh, you're 14, huh? I'm close. All right. I am. Here we are. Welcome to my office. How long have you guys been holed up in here? A few days. We found a bit of food, though. Here. Blueberries. Found a whole stash of them. You want some? No. Hey, man, relax. We're safe. So why haven't you left? Been waiting for the right opportunity. And? Here.
Check this out.